ಆಶಾ ನಿಮ್ಮ ಅವ್ವ ಫೋನ್ ಹಚ್ಚಿದ್ಲ್ವಾ? ಏನು ಜೋರ್ಪಾ ನಿಮ್ಮ ಅತ್ತೆಮ್ಮ ಏನೋ 3 ತಿಂಗಳು ಅಂದೀಗ. ಹುನ್ರಿ ಅತ್ತೆ, ಅವ್ವ ನನಗೂ ಹೇಳಿದ್ರಿ, ಬಾ ಖುಷಿ ಆತ್ರಿ ಕೇಳಿ. ನಿನ್ನ ಹೊಟ್ಟೆಗೆ ಯಾವಾಗ ಪಿಂಡ್ ಹುಟ್ಟುದು ಅತ್ತೆರ ಅದು? ಎಷ್ಟು ವರ್ಷ ಆತ? ನೀನ 6 ವರ್ಷ ತುಂಬಿ ಈಗ ನಾ 7ನೇ ವರ್ಷ ತುಂಬಾಕ್ ಬಂತೆ. ಇನ್ನಾದ್ರೂ ಮಕ್ಳಿಲ್ವಾ? ನಾನು ಯಾವಾಗ ನೋಡ್ಕೊಂತ ಬಂದೆ. ಅವಾಗೇನ್ ಅಭಾಷಣ ಆತ, ಅವಾಗಿಂದ ಒಟ್ಟ ನೀವೇನ ಯೋಚನೆನ ಮಾಡ್ಬಲ್ರಿ. ಯಾವಾಗ ಮಾಡ್ಕೋಬೇಕಂತ ಮಾಡ್ರಿ? ಅದು ರೀ ಅತ್ಯ, ಹ್ಞೂನ್ರಿ ಇವತ್ತು ದವಾಖಾನಿಗೆ ಹೊಂಟಿನ್ರಿ. ಇವ್ರಿಗೆ ಬೇಗ ಬಾ ಅಂತ ಹೇಳಿ ನೋಡುನ್ರಿ. ಏನ್ ನೋಡುದು? ಹೋಗಿ ಲಗುನನ್ನು ಮಾಡ್ಕೊಂಡ್ ಬಾ. ಅಲ್ಲ ಆಕಿಗೆ ಯಾಕೆ ಬೈಯಾಕತ್ತಿ? ಗೊತ್ತಿರೋ ವಿಷಯನ ಐತಲ್ಲ ನಿನಗ. ಅವಾಗ ಇದು ಟ್ರಿಪ್ನಾಗ ಇದು ಆಗಿ ಆಕಿಗೆ ಅಭಾಷಣ ಆಗಿಲ್ಲ ನಾಗ. ಈಗ ಒಂದ್ ಸ್ವಲ್ಪ ದಿನ ಬ್ಯಾಡ್ ಅಂತ ಹೇಳಿ ನಾನು ಡಾಕ್ಟರ್ ಗರ್ಭಕೋಶ ಇದಕ್ಕೆ ಕಡಿದು ಐತೆ ಅಂತ ಹೇಳಿ ಮತ್ತೀಗ ಆಕಿಗೆ ಅವಾಜ್ ಮಾಡಕತ್ತಿಯಲ್ಲ. ಮವಾರಿ ಇಲ್ರಿ ಬಿಡ್ರಿ, ಅವ್ರದ್ದು ಏನ್ ತಪ್ಪಿಲ್ಲ. ಡಾಕ್ಟರ್ ಇವತ್ತು ಬಾ ಅಂತ ಹೇಳ್ರಿ, ಅಪಾಯಿಂಟ್ಮೆಂಟ್ ಐತಿ, ಹೋಗಿ ಬರ್ತೀನಿ. ಆಕೆ ಹಂಗ ನೀ ಮತ್ತಿಕ್ಕಿ ನೀ ಏನ್ ತಲೆ ಕೆಡಿಸ್ಕೋಬೇಡ. ನೀ ಓದ್ಬೇಕಂದಿಯಲ್ಲ ಓದು, ಅದು ಮಕ್ಳು ಆದಾಗ ಹಾಕೋ. ಏನ್ ಓದೋದು ಗಿದದು ಏನ್ ಬ್ಯಾಡ ಈಗ. ಈ ವರ್ಷ ಫಸ್ಟ್ ಮಗು ಮಾಡ್ಕೊ ಅಂತ ಹೇಳ, ಮುಂದಿನ ವರ್ಷ ನೋಡಿದ್ರಾತ. ಆಗ್ಲಿಕ್ಕಂದ್ರ ಹೇಳ, ಬ್ಯಾರೆ ನನ್ನ ಮಗಗೆ ಇನ್ನೊಂದ್ ಮದುವೆಯಾರ ಮಾಡಿದ್ರಾತ. ಎಂತ ಮಾತಾಡ್ತೀಯ ನೀನ? ಅಂತ ಒಳ್ಳೆ ಸೊಸಿಗೆ ಕಣ್ಣೀರ್ ಹಾಕ್ಬಾರ್ದು ನೋಡು. ರೀ ನನಗೂ ಏನ್ ಅನ್ಬೇಕಂತ ಅನ್ಸೈತಾನ. ಅಲ್ಲೇ ಕ್ಲಬ್ನಾಗ ಎಲ್ಲಾರು ನನಗೆ ಹೆಂಗ್ ಮಾತಾಡಿದ್ರು ಗೊತ್ತಾನೆ ಇವತ್ತ. ಹಂಗಾಗಿ ನಂಗೆ ಬೇಜಾರಾಗಿ ಬಂದ್ ಅಂದೆ. ನಾನೇನು ಬೇಕಂತ ಅಂದಿಲ್ಲ ಆಕಿಗೆ. 100 ಜನ 100 ಮಾತಾಡ್ತಾರಂತೆ, ನಮ್ ಸೊಸಿ ನಾವು ಬಿಟ್ಕೊಡಕ್ಕಾಗತ್ತನ? ರೀ ನಾಕಿನ ಎಲ್ಲಿ ಬಿಟ್ಟು ಕೊಟ್ಟಿಲ್ಲ, ಬಟ್ ಆದ್ರೂ ಅವರು ತಮ್ಮ ಜವಾಬ್ದಾರಿ ತಾವ್ ಹೊತ್ಕೋಬೇಕಲ್ಲ. ಅವ್ವ ಇದ್ರಾಗ ಆಶಾಂದೇನ್ ತಪ್ಪಿಲ್ಲ. ಆಕಿ ಮಾಡ್ಕೊಳ್ಳು ಮಕ್ಕಳನ್ನ ಅಂತ ಹೇಳಿಲ್ಲ. ನಾನು ಇನ್ನೂ ಸ್ವಲ್ಪ ದಿನ ಹೋಗ್ಲಿ, ನೀನು ಸ್ಟ್ರಾಂಗ್ ಆಗ, ಆಮೇಲೆ ಮಾಡ್ಕೊಂಡ್ರಾತ ಅಂತ ಅಂದಿನಿ. ಅಲ್ಪ ನಾ ಏನಂದೆ ಈಗ? ಎಲ್ರು ನನಗ ಗುರ್ರ ಅನ್ನಕತ್ತೀರಿ. ಅನ್ನೋದಂತ ಅಂತ ಅಲ್ಲವಾ ನಹಿ, ಅದೇನ್ ನೀ ಏನ ಪಾಪಕ್ಕಿ ಆದ್ರೂ ಆಯ್ತು. ದವಾಖಾನೆ ಬರ್ತೀನಿ. ಒಟ್ಟ ಮಕ್ಳಾಗ್ಲಿ, ನನಗೂ ಮೊಮ್ಮಕ್ಳು ನೋಡೋ ಆಸೆ ಐತಿಲ್ಲ. ನನ್ನ ಮಗಳದು ಈಗ ಮದುವೆಗೆ 2 ವರ್ಷ ಆತ. ನಾಕಿ ಏನಾರ ಅಂದೇನ? ಬೇ ಅವ್ವ, ಬೇ ಮಮ್ಮಿ, ಏನಪ್ಪ? ಆಶಾ ಬಿದ್ದಾಳಲ್ಲೇ, ಬಾ ಲಘು ಬಾ. ದವಾಖಾನೆ ಹೋಗ್ತೀನಿ ಅಂತ ನಿಂತಿದ್ಲೆ, ಏನಾತ ಈಗ? ಏನೋ ಗೊತ್ತಿಲ್ಲ ನೋಡು, ಬಿದ್ದಾಳಲ್ಲ ರೂಮ್ನಾಗ. ಆಯ್ತು ನಡಿ. ಏನ್ ಮಾಡ್ಕೊಂತ ಹುಡುಗಿ? ಆಶಾ, ಆಶಾ ಏನಾತವಾ? ಆಶಾ ಎದ್ದೇಳವಾ? ನೀರ್ ತಗೊಂಡಿ ಸರ್. ಡಾಕ್ಟರ್ ಫೋನ್ ಹಚ್ಚ್ರಿ ಲಗುನ. ಅವ್ವ ತಗೋಬೇ ನೀರು. ಆಶಾ ಎದ್ದೇಳವಾ, ಎದ್ದೇಳ. ಅತ್ತಿ ನೀವು? ಅಲ್ಲ ಯಾಕವಾ, ಏನಾತ? ಏನೋ ಗೊತ್ತಿಲ್ರಿ, ಆ ದವಾಖಾನಿಗೆ ಹೋಗ್ಬೇಕಂತ ರೆಡಿ ಆಗತ್ತಿದ್ದೆ. ಏನೋ ತಲೆ ಚಕ್ರ ಬಂದಂಗ ಆತು, ಕಣ್ಣಗಪ್ಪ ಅದು ಬಿದ್ದ ಬಿಟ್ಟಿನ್ರಿ. ಅಲ್ವಾ, ನಮ್ಮನ್ನ ಯಾರು ಕರಿಬೇಕಿಲ್ಲ, ಹಂಗ ಒಬ್ಬಕ್ಕೆ ಅಡ್ಡಾಡುದನ? ಅದು ರೀ ಅತ್ಯ. ದವಾಖಾನೆ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ನಮ್ಮ ಡಾಕ್ಟರ್ ಅದಲ್ಲ ಕಳ್ಸಕ್ಕಿನ ಸರಳಾನ ಕಳ್ಸ. ಸರಳ ಆಕಿ ಚಲೋ ಅದ. ಅಪ್ಪ ಅವಾಗ್ಲೇ ಫೋನ್ ಹಚ್ಚಿನ ಬರ್ತೀನಿ ಅಂದಾರ. ಎಂದಿಟ ರೆಸ್ಟ್ ಮಾಡಿ ಹೋಗುವ. ಆಯ್ತ್ರಿ ಅತ್ತೆ. ಊಟ ಅದು ಮಾಡಿಲ್ವಾ? ಮತ್ತೇನಾರ ಅಂದ ಅಂತ ಊಟ ಮಾಡ್ಲಾರ ಹಂಗ ಕುಂತೇನ್ ಮತ್ತ? ಇಲ್ರಿ ಮಮ್ಮರ, ಮಾಡೀನ್ರಿ, ನಾ ಟಿಫಿನ್ ಮಾಡೀನ್ರಿ. ಏನ್ ನಾ ಅಂದಿದ್ ಮನ್ಸಿಗೆ ತಗೊಂಡೇನ್ ಮತ್ತ? ಇಲ್ರಿ ಅತ್ತೆ, ಅದೇನು ಮಾಡ್ಕೊಂಡಿಲ್ರಿ. ಅವ್ವ ಡಾಕ್ಟರ್ ಬಂದ್ರು. ಬಾ ಸರಳ, ಯಾಕೆ ಏನಾಗೈತ್ ನೋಡಕ್ಕಿ? ಅಲ್ಲ ನಾನು ಹಂಗ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಲ್ಲ, ಬಾ ಅಂತ ಹೇಳಿ ಏನಾತಕ್ಕಿಗೆ? ಆಯ್ತಾಯ್ತು, ನೀವೆಲ್ಲ ಹೊರಗೆ ಹೋಗ್ರಿ, ನಾ ಮಾತಾಡ್ತೀನಿ ಕಿಂಜಡಿ. ಆಯ್ತವ, ನೋಡಿ ಏನಾಗೈತ್ ನೋಡುವ, ಯಾಕ ತಲೆ ಸುದ್ದಿ ಬಿದ್ದಾಳ ಅಂಟಿ. ನಾ ಎಲ್ಲ ನೋಡ್ತೀನಿ, ಹೋಗ್ರಿ. ಅಲ್ಲೇ ಮ್ಯಾಲೆ ಮಲ್ಕೋವ, ಕಟಿನ್ ಮೇಲೆ ಮಲ್ಕೋ. ಊಟ ಅದು ಮಾಡಿ ಇಲ್ಲ? ಡಾಕ್ಟರ್ ಮಾಡೀನ್ರಿ. ನಿಮ್ಮ ಹತ್ರ ಬರಾಕಂತ ರೆಡಿ ಆಗಿದ್ದೇನ್ರಿ. ಯಾಕೋ ಚಕ್ರ ಬಂದಂಗ ಆತ, ಬಿದ್ದೆ ಅಷ್ಟ. ಹೌದಾ? ಏನಾಗಿಲ್ಲ ತಗೋ, ಏನಾಗಿಲ್ಲ. ಚಲೋ ಚಲೋ, ಗುಡ್ ನ್ಯೂಸ್ ತಗೋ. ಹೌದ್ರಿ? ನಿಜಾಲು? ಹ್ಞೂನ್ವಾ, ನಿಜ. ನಾ ಕೊಟ್ಟಿ ಟ್ರೀಟ್ಮೆಂಟ್ ನೀನು ತಗೊಳಕತ್ತಿದ್ದಿಲ್ಲ. ಹ್ಞೂನ್ರಿ, ಅದ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ದೇನ್ರಿ. ಆಯ್ತಾ, ನಾನು ಹಿಂಗೆ ಹೇಳ್ತೀನಿ. ಇವತ್ತು ಇದಕ್ಕೆ ಬಾ, ನಾ ಎಲ್ಲ ಟೆಸ್ಟ್ ಮಾಡಿ ಹೇಳ್ತೀನಿ. ಏನಿಲ್ಲ, ನಿನ್ನೆ ಲ್ಯಾಬ್ ಟೆಸ್ಟಿಂಗ್, ನೀನು ಬ್ಲಡ್ ಟೆಸ್ಟ್ ಏನು ಕೊಟ್ಟಿದ್ದಲ್ಲ, ಅದು ಪಾಸಿಟಿವ್ ಬಂದೈತಿ, ಪ್ರೆಗ್ನೆಂಟ್ ಆಗಿ ನೀನು. ಅದನ್ನ ನಿನಗೆ ಹೇಳ್ಬೇಕಂತ ನಾನು ನಿಂಗೆ ಬೆಳಿಗ್ಗೆ ಫೋನ್ ಮಾಡಿದ್ದೆ. ನೀನು ಬರಾಕತ್ತೀನಿ ಅಂದೆಲ್ಲ, ಇನ್ನೊಮ್ಮೆ ನಿಂದ ಚೆಕ್ ಮಾಡಿ ಮಾಡಿದ್ರಾತ ಅಂದ್ಕೊಂಡೆ. ಅಷ್ಟೊಳಗೆ ನೀನು ತಿರುಗಿ ಬಿದ್ದಿ ಅಂತ ನಿನ್ಗೆ ಯಜಮಾನ್ರು ಫೋನ್ ಹಚ್ಚಿದ್ರು. ಏನಿಲ್ಲ, ಎಲ್ಲ ಚಲೋ ಆಗೈತಿ, ಏನು ಗಾಬರಿ ಮಾಡ್ಕೋಬೇಡ. ಏನು ಖುಷಿ ವಿಷಯ ಹೇಳಿದ್ರು ನೋಡ್ರಿ, ಭಾಳ ಚಲೋ ಆಯ್ತು. ನಾ ಎಷ್ಟು ದಿನ ಆಯ್ತು ನಮ್ಮ ಮನ್ಯಾಗ ಎಲ್ಲರೂ ಇವತ್ತರ ನಮ್ಮ ಅತ್ತಿ, ಪಾಪ ನಮ್ಮ ಅತ್ತಿ ಯಾಕೋ ಭಾಳ ಬೇಜಾರಾಗಿ ಬೈದಿದ್ದಲ್ರಿ. ಒಂದು ದಿನ ನನಗೆ ಆಕಿ ಬೈದಿದ್ದಿಲ್ಲ ನಮ್ಮ ಅತ್ತಿ. ಇವತ್ತು ಭಾಳ ಬೇಜಾರಾಗಿಬಿಟ್ಟಿತ್ತೇನೋ. ಅದು ಅಲ್ಲ, ನಮ್ಮ ಅಣ್ಣನ ಹೆಂಡ್ತಿನೂ ಪ್ರೆಗ್ನೆಂಟ್ ಅದ ಅಂತ ಗೊತ್ತಾಗಿ ನಮ್ಮ ಅತ್ತಿಗೆ ಭಾಳ ಬೇಜಾರಾಗಿತ್ತು. 6 ವರ್ಷದಿಂದ ಆಗಿಲ್ಲ ಅಂತೆ. ಭಾಳ ಚಲೋ ಆತ್ರಿ ನೀವು ಈ ಸುದ್ದಿ ಹೇಳ್ತೆ, ನಂಗೆ ಭಾಳ ಖುಷಿ ಆಯ್ತು. ನಮ್ಮ ಮನೆಯವ್ರಿಗೆ ಎಲ್ಲರೂ ಕೇಳಿದ್ರು ಖುಷಿ ಅಕ್ಕರ. ಹಂಗಂತೆ ನೀನು ಜಾಸ್ತಿ ಆಯ್ತು ಅಡ್ಡಾಡೋಂಗಿಲ್ಲ, ನೀ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನಿಂಗೆ ಬಾಡಿಗೆ ಈಗ ರೆಸ್ಟ್ ಬೇಕು, ಯಾಕಂದ್ರೆ ನಿಂದು ನಾರ್ಮಲ್ ಇದು ಅಲ್ಲ. ಯಾಕಂದ್ರೆ ನಿನ್ಗೆ ಹೊಟ್ಟಿ ಗರ್ಭ ಸ್ವಲ್ಪ ವೀಕ್ ಐತಿ. ಹಾಗಾಗಿ ನೀನು ಎಷ್ಟು ರೆಸ್ಟ್ ಮಾಡ್ತಿ ಅಷ್ಟು ನಿನಗೆ ನಿನ್ನ ಮಗುಗೆ ಒಳ್ಳೇದು. ಆಯ್ತು ರೀ ಡಾಕ್ಟರ್, ನೀವು ಹೆಂಗಂತೀರಿ? ಡಾಕ್ಟರ್ ಬಂದು ಏನಾಯ್ತವಾ? ಏನಾಗೆ ಸರಳ ಅಂಟಿ? ಏನಿಲ್ರಿ, ಆಕಿಗೆ ಟ್ರೀಟ್ಮೆಂಟ್ ಕೊಡಕತ್ತಿದ್ದೆ ಮಗು ಆಗ್ಲಿ ಅಂತ ಹೇಳಿ. ಆಕಿಗೆ ಈಗ 3 ತಿಂಗಳಲ್ರಿ. ಏನು ಚಲೋ ಸುದ್ದಿ ಹೇಳಿದೆ ಯವ್ವ. ಲಘು ಹೋಗಿ ಸ್ವೀಟ್ ತರೋಗ್ರಿ, ಹೋಗಿ ಲಘು ಹೋಗ್ರಿ. ನಾನು ಹೋಗ್ತೀನಿ ನಿಂದ್ರು, ಬಾ ಖುಷಿ ಆಯ್ತು ನನಗೆ. ನಾನು ಹೋಗ್ತೀನಿ. ಆದ್ರ ಆಂಟಿ ಸ್ವಲ್ಪ ಆಕಿನ ಭಾಳ ಹುಷಾರಾಗಿ ನೋಡ್ಕೋಬೇಕು ನೋಡ್ರಿ. ಯಾಕಂದ್ರೆ ಆಕಿದು ಗರ್ಭಕೋಶ ಸ್ವಲ್ಪ ವೀಕ್ ಐತೆ. ಹಾಗಾಗಿ ನೀವು ಆಕಿನ ಭಾಳ ಅಂದ್ರೆ ಭಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಭಾಳ ವರ್ಷದ ಮೇಲೆ ಒಂದು ಮಗು ಆಗಾಕತೈತಿ. ಆಕಿಗೆ ಕೆಲಸ ಅದು ಹಚ್ಚಬೇಡ್ರಿ, ಒಂದಿಟ್ಟು ರೆಸ್ಟ್ ಮಾಡ್ಲಿ 3 ತಿಂಗಳು. ಆಕಿನ ನೆಲದಿಂದ ಕೆಳಗೆ ಇಳಿಸೋದೇ ಇಲ್ಲ ನಾನು, ಅಷ್ಟು ಚೆನ್ನಾಗಿ ನೋಡ್ಕೊತೀನಿ. ನನಗೆ ಭಾಳ ಖುಷಿ ಆಗತೈತಿ. ಎಷ್ಟು ವರ್ಷ ಆಯ್ತು ಗೊತ್ತಾನ ಸರಳ? ಭಾಳ ವರ್ಷ ಆಯ್ತು, ಭಾಳ ಚಲೋ ಆತವ.
ನೀ ನಂಗೆ ಗೊತ್ತಿದ್ದಿಲ್ಲ ಬಿಡೆ, ಇವತ್ತು ಬೆಳಗ್ಗೆ ಆಕಿಗೆ ಭಾಳ ಬೈದ್ ಬಿಟ್ಟೆ ನಾನು. ಯಾಕಂದ್ರ ನಂಗೂ ನಂಗೂ ಬೇಕಂತ ಏನು ಬೈಲಿಲ್ಲ, ನಂಗೂ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು. ಏನು 6 ವರ್ಷ 7ನೇ ವರ್ಷವ ಇದು, ಇನ್ನ ಮಕ್ಕಳಾಗೋಲ್ಲಲ್ಲ ಅಂತ. ಅಲ್ರಿ ಅಂಟಿ, ನಿಮ್ಗೆ ಗೊತ್ತಿದ್ದು ವಿಷಯ ಐತಲ್ಲ, ಫಸ್ಟ್ನೇದಾಕಿದು ಫೇಲ್ ಆತಲ್ಲ, ಆಗ ಸ್ವಲ್ಪ ಗರ್ಭಕೋಶ ವೀಕ್ ಆಗಿಬಿಟ್ಟಿತ್ತಕ್ಕಿದು. ಹಾಗಾಗಿ ಆಕಿಗೆ ಮಕ್ಕಳು ಬ್ಯಾಡ್ ಅಂತ ನಾನು ಹೇಳಿದ್ದೆ. ನಾ ಹೇಳ್ತೀನಿ ಅಲ್ಲಿ ತನ ಬ್ಯಾಡ್ ಅಂತೇಳಿ. ಇವಾಗ ರೈಟ್ ಟೈಮ್, ಏನಿಲ್ಲ, ಚಲೋ ಆಗೈತೆ ಎಲ್ಲಾನು. ಏನು ನೀವೇನು ಟೆನ್ಷನ್ ಮಾಡ್ಕೊಬೇಡ್ರಿ, ನಾ ಎಲ್ಲ ನೋಡ್ಕೊತೀನಿ. ಈಗ 3 ತಿಂಗಳು 15 ದಿನ ಆಗೈತೆ ಆಕಿಗೆ. ನೀವು ಆಕಿನ ಹುಷಾರಾಗಿ ನೋಡ್ಕೊರಿ. ಆಯ್ತವಾ, ನೀ ಇಷ್ಟು ಹೇಳಿ ಅಂದ್ರೆ ಸಾಕು, ನಾನಿನ್ ಬರ್ತೀನಿ ರೀ ಅಂತ. ಇಲ್ವಾ, ಮಗ ಸ್ವೀಟ್ ತರ್ತಾನ, ತಿಂದು ಹೋಗು ಅಂತ. ಕುಂದ್ರ, ಏನು ಬಾ ದಿನದ ಮೇಲೆ ಬಂದಿ ಮನಿಗೆ ಬಾ ಅಂದ್ರು ಬರಂಗಿಲ್ಲ ನೀ ಅಂತರು. ಮತ್ತೆ ಅವ್ವ ಅಪ್ಪ ಎಲ್ಲ ಹೆಂಗದಾರ? ಚಲೋ ಅದಾರ್ರಿ ಅಂತಿ. ಬರ್ರಿ, ನಿಮಗ ಅವರು ಭಾಳ ಕೇಳಾಕತ್ತಿದ್ರು ಮನೆ. ಬರ್ತೀನಿವಾ, ಈ ಮನಿ ಜಂಜಾಟದೊಳಗೆ ಹಂಗ ಬರವಲ್ದಾಗ ಬರ್ತೀನಿ, ಅಕ್ಕಗೂ ಬರ್ತೀನಿ ಅಂತ ಹೇಳ. ಹಾ ರೀ ಅಂತಿ. ತಡ ನೀನ ಬಂದು ಬಾ ಚಲೋ ಮಾಡಿದ್ ನೋಡಿ. ಬೆಳಿಗ್ಗೆ ವಟ 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 ಹಚ್ಬಿಟ್ಟಿಲ್ಲ ನಿಮ್ಮ ಅಂಟಿ. ಏನ ಪಾಪ ಹುಡುಗಿನ ಎಷ್ಟು ಗೋಳಾಕತ್ತಿದ್ಲು ಗೊತ್ತನ, ಮಗು ಆಗಿಲ್ಲ ಅಂತ ಹೇಳಿ. ಇವಾಗ ನೋಡು, ಕುಸಿದಿಂದ ಕುಣಿದಾಡ್ತಾಳ. ಈಗ ನಿನ್ ಕಾಲ ನೆಲದ ಮೇಲೆ ನಿಂತರ ನೋಡಿಕ್ಕಿದೀನ, ಕಾಲಿನ ಪುಟಕ್ ಎಲ್ಲಾರ್ಗಿ ಹಾಕೊಂಡು ಅಡ್ಡಾಡೋದು. ಈಗ ಅವ್ರ ಕ್ಲಬ್ನವ್ರಿಗಂತೂ ಫೋನ್ ಹಚ್ಚದ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಹೋಗಿ ಅಲ್ಲಿ ಸ್ವೀಟ್ ಹಂಚ್ತೀನಿ. ಬೋನಸ್ ಕೊಡ್ರಿ ಅವ್ರಿಗೆ, 1 ತಿಂಗಳದ ಫ್ರೀ ಬೋನಸ್ ಅಡ್ವಾನ್ಸ್ ಕೊಟ್ಬಿಡ್ರಿ. ದೀಪಾವಳಿದ ಬೋನಸ್ ಅಂತ ಏನು ಕೊಡದಿತ್ತ ಹಂಗೆ ಕೊಡ್ತೀಯಲ್ಲ, ಹಂಗ ಕೊಡ್ರಿ, ಖುಷಿ ಆಗ್ಲಿ ಎಲ್ಲಾರು. ಹ್ಞೂ ಆಯ್ತು, ಮಗಳಿಗೆ ಅದು ಫೋನ್ ಹಚ್ಚೇಳ. ಮತ್ತೆ ಸಣ್ಣಕ್ಕೆ ಹಾಸ್ಟೆಲ್ದಾಗದಾಳ, ಆಕಿಗೂ ಫೋನ್ ಹಚ್ಚೇಳ. ಹಾ ರೀ, ಎಲ್ಲಾರ್ಗಿ ಹಚ್ತೀನಿ. ಈಗ ಎಲ್ಲಾರ್ಗಿ ಖುಷಿ ಆಗ್ಲಿ. ಆಂಟಿ, ನಿಮ್ ಖುಷಿ ನೋಡಿ ನನಗೆ ಇಷ್ಟು ಖುಷಿ ಆಗತೈತೆ ಅಂದ್ರೆ ನನಗೆ ಹಾಲು ಕೊಡ್ದಂಗ ಆಗತೈತೆ ನೋಡ್ರಿ. ಎಷ್ಟು ವರ್ಷ ಆಗಿತ್ತು ಗೊತ್ತಲ್ವಾ, ಆಕಿಗೆ ನಾವು ಒಂದು ಮಾತು ಏನು ಅಂತಿದ್ದಿಲ್ಲ. ಇವತ್ತು ಭಾಳ ಬೇಜಾರಾಗಿ ಬೈದ್ಬಿಟ್ಟೆ, ಅದೊಂದು ಬೇಜಾರಾತು. ಆಮೇಲೆ ಈ ಖುಷಿ ಕೊಟ್ಟಲ್ಲ, ಅದ್ರ ಖುಷಿ ಹಿಂದಿದ್ ಯಾವುದೂ ಅಲ್ಲ. ನಡಿ ಮಾತಾಡ್ಸೋಣ, ನಡಿ ಆಕಿನ. ಅತ್ತೇರಿ ಬಾ ಖುಷಿ ಆತವಾ ಕೇಳಿ. ಏನ ನೀ ಹೊಟ್ಟೆ ಎದ್ದೇಳ್ಬೇಡ, ನೀ ಅಲ್ಲೇ ಮಲ್ಕೋ, ಬೇಕಾದ್ರೆ ಕೆಲಸದಕ್ಕಿನ ಹಚ್ತೀನಿ ಯಾರನ್ನಾರ. ನೀ ಹೊಟ್ಟೆ ಎದ್ದೇಳ್ಬೇಡ, ಏನ ಯಾರಿಗಾರ ಫೋನ್ ಹಚ್ಚಿ ಹೇಳ್ತೀನಿ ಕೆಲಸ ಕಳಿಸ್ಕೊಡಂತೇಳಿ. ನೀ ಆರಾಮ್ ಕುಂದರು, ಅಲ್ಲೇ ಕುಂತಲ್ಲೇ ಊಟ ಮಾಡಿ. ಹಂಗ ಅವ್ರ ಅಕ್ಕ ಹಂಗ ಅಂತಾಳ್ ಬಿಡ್ರಿ, ನಾನು ಮಾಡ್ತೀನಿ. ಸಳಕ್ಕ ನೀನ್ ಹಿಂಗಂದೆಲ್ಲ ಮುಗಿತಾವ್ರಿ. ನನ್ನ ಕೆಳಗೆ ಇಳಿಸಿರ್ಕೇಳ. ಆಶಾ, ನಾ ಹೇಳ ಕೇಳ, ನೀನು ಅವ್ರು ಏನು ಹೇಳ್ತಾರ ಅದನ್ನ ಕೇಳ, ನಾನು ಏನು ಹೇಳ್ತೀನಿ ಅಷ್ಟ ಮಾಡ. ಸ್ವಲ್ಪ ದಿನ ಆಮೇಲೆ ನಿನ್ಗೆ ಹೆಂಗ್ ಬೇಕು ಹಂಗಿರಕಂತ. ಆಯ್ತು, ನೀವೆಲ್ಲ ಹೆಂಗಂತೀರ ಹಂಗ. ಅವ್ವ ತಗೋಬೇ ಸ್ವೀಟ್. ಏನಿದ್ ಮಗ, ಫುಲ್ ಬುಟ್ಟಿನೇ ತಕೊಂಡ್ ಬಂದಿ. ಅವ್ವ ಅದು ಹೆಂಗ್ ಕೊಡಕಂತ ಗೊತ್ತಾಗ್ಲಿಲ್ಲ, ಹಂಗಾಗಿ ಹಂಗ ತಂದ. ಆಯ್ತಾಯ್ತು, ತಗೋರಿ ಎಲ್ಲಾರು. ಸ್ವೀಟ್ ಚಲೋ ಐತಿ, ಬಾ ಚಲೋ ಐತಿ. ಚಲೋ ಐತಪ್ಪ, ಚಲೋ. ನೀನಂತ ತಗೋ. ಆಕಿಗೆ ಸ್ವೀಟ್ ಅದು ಕೊಡಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ದಿನ. ಸ್ವಲ್ಪ ಅಂದ್ರೆ ಬೆಡ್ ರೆಸ್ಟ್ ಬೇಕಾಕಿಗೆ, ಅದಕ್ಕೆ. ಆಯ್ತಾಯ್ತು, ನೀ ಏನೇನಂತ ಹೇಳಿ ನನಗೊಂದು ಲಿಸ್ಟ್ ಕಳ್ಸ ಫೋನಿಗೆ, ನಾ ಎಲ್ಲ ಹಂಗ ಮಾಡಿಸ್ತೀನಿ. ಅಂತೀರಿ, ನಾ ಇನ್ ಬರ್ತೀನಿ ರೀ. ಸಳಕ ಬಾ, ನೀನ್ ಡ್ರಾಪ್ ಮಾಡ್ತೀನಿ. ಬ್ಯಾಡ್ಪಾ, ನಾನು ಕಾರ್ ತಂದಿನಿ, ನಾ ಹೋಗ್ತೀನಿ. ಮತ್ತೆ ನಾನು ಹಾಸ್ಪಿಟ್ಲ್ ಬೇರೆ ಹೋಗ್ಬೇಕು, ಇವತ್ತು ಡೆಲಿವರಿ ಕೇಸಸ್ ಅದಾವು, ನಾ ಹೋಗ್ತೀನಿ. ಆಯ್ತಕ್ಕ, ಹೋಗಿ ಬರ್ರಿ. ಮಗ, ಮೊದ್ಲು ಹೋಗಿ ಆಫೀಸ್ನಾಗ ಯಾರ ಇಬ್ಬರನ್ನ ಕೆಲಸ ನೋಡಕು, ಒಂದು ಮನಿ ಕೆಲ್ಸಕ್ಕ ಮತ್ತೆ ಒಂದು ಅಡ್ಗಿ ಕೆಲ್ಸಕ್ಕ. ನಿನ್ನ ಹೆಂಡತಿಗೆ ಬೆಡ್ ರೆಸ್ಟ್ ಅಂತ ಹೇಳ್ಯಾರ, ಫುಲ್ ಆಕಿ ರೆಸ್ಟ್ ಮಾಡ್ಲಿ, ಆಕಿ ಒಟ್ಟ ಯಾರು ಕಾಡಿಸ್ಬೇಡ್ರಿ. ಆಯ್ತವ, ಹಂಗ ಮಾಡ್ತೀನಿ. ಆಶಾ ಎಷ್ಟು ಖುಷಿ ಆಗತ್ತೆ ಗೊತ್ತ ನನಗ. ಏನ್ ಈ ಆಕಾಶನ ನನ್ ಕೈಯಾಗ ಸಿಕ್ಕೇತೇನೋ, ಈ ಭೂಮಿನ ನನ್ಗ ಇದು ಅನ್ಸಾಕತ್ತೈತೆ. ಅಷ್ಟು ಖುಷಿ ಆಗೈತಿ ಗೊತ್ತ ನನ್ಗೆ ಇವತ್ತು. ಹೌದ್ರಿ, ನಂಗೂ ಬಾ ಖುಷಿ ಆಗೈತ್ರಿ. ಹೆಂಗ್ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ತಡ್ಕೊಳಕ್ ಆಗೋದು. ಏನ್ ಬೇಕು ಕೇಳಿ ನಿನ್ಗೆ? ಏನು ಬ್ಯಾಡ್ರಿ ನಂಗ. ಈ ಕೇಳ, ನಿನ್ಗೆ ಏನ್ ಬೇಕಂತ ತಂದಿರ್ತೀನಿ ಭೂಮಿ ಮೇಲೆ, ಏನೇ ಇರ್ಲಿ ನಿಮ್ಗೆ. ಬ್ಯಾಡ್ರಿ, ಏನು ಬ್ಯಾಡ್ರಿ, ಆರಾಮಾಗಿದ್ರು ಸಾಕು ನಾನು. ಆಯ್ತು, ನಾನು ಫ್ಯಾಕ್ಟ್ರಿಗೆ ಹೋಗಿ ಬರ್ತೀನಿ, ನೀ ಆರಾಮ್ ರೆಸ್ಟ್ ಮಾಡಿ. ಆಯ್ತು, ಅವುಗಾರ ಫೋನ್ ಮಾಡಿ ಹೇಳ್ತೀನಿ ನಿಂದ್ರೆ ಭಾಳ ಖುಷಿ ಆಕಳಕಿನ. ಹಲೋ ಅವ್ವ, ಹೇಳ ಆಶಾ. ಅವ್ವ, ನಿಂಗೊಂದು ಖುಷಿ ಸುದ್ದಿ ಅವ್ವ. ನಂಗ 3 ತಿಂಗಳಂತ. ಅಯ್ಯೋ ಹೌದಾ ಮಗಳ? ಏಪ್ಪ, ಭಾಳ ಚಲೋ ಆತ್ ನೋಡವ್ವ. ನನಗ ಅನಿಸ್ತಿತ್ತೆ ನನ್ನ ಮಗಳಿಗೆ ಯಾಕೆ ಆಗೋಲ್ದು ಅಂತೇಳಿ. ಅಪ್ಪ, ಯಾವ ದೇವ್ರನ್ನ ಬೇಡ್ಕೊಂಡ್ರು ಮೊದಲು ಹೋಗಿ ನಾನು ಹರಕಿ ತಿರ್ಸಿ ಬರ್ತೀನಿ. ಅಪ್ಪ, ಭಾಳ ಚಲೋ ಆತ್ ನೋಡವ್ವ. ಈಗ ಸಾಳಕ್ಕನ ಕಡೆ ಟ್ರೀಟ್ಮೆಂಟ್ ತಗೊಂತಿದ್ನವ, ಈಗ ಭಾಳ ಚಲೋ ಆತ್ ನೋಡಿ ನನಗಾಗಿತ್ತು. ಹೂವ, ನನಗ ಅದ ಅನಿಸ್ತು, ನನ್ನ ಸಸಿಗೆ ಆತು, ನನ್ನ ಮಗಳಿಗೆ ಆಗಿಬಿಟ್ಟಿದ್ರ ಭಾಳ ಚಲೋ ಆಕಿತ್ತು ಅಂತೇಳಿ. ಇಲ್ಲವಾ, ದೇವ್ರು ಏನೋ ಒಂದು ಕುಡ್ಸಾನ. ಬಾ ಬರ್ತೀನಿ ನಾನು. ಮುಂದಿನ ವಾರ ನಿನ್ನ ಹತ್ರ ಬಂದು ಹಾಕಿನಿ. ಏನ ಹೂವ, ಅವ್ರೇನೋ ಬೆಡ್ ರೆಸ್ಟ್ ಹೇಳಾರ, ಹಂಗಾಗಿ ಒಟ್ಟ ಕೆಳಗಿಳಕ್ ಹೋಗ್ಬೇಡ. ಏನೇನೋ ಆಗಲ್ಲ, ನಾ ದೇವ್ರನ್ನ ಬೇಡ್ಕೊಂತೀನಿ. ನಾಳೆ ಹೋಗಿ ಫಸ್ಟ್ ಅದು ನಿನ್ನ ಹರಕಿ ತೀರಿಸ್ತೀನಿವ. ಹೋಗಿ ತೀರಿಸಿ ದೇವ್ರಿಗೆ ಹೋಗಿ ಬರ್ತೀನಿ. ಹೂವ, ಅಷ್ಟ ಮಾಡುವ, ಫಸ್ಟ್ ಅದನ್ನ ಮಾಡು. ಹಲೋ ಬೀಗ್ರ, ನೋಡ್ರಿ ನಿಮ್ಮ ಮಗಳ ಸಹಿ ಸುದ್ದಿ ಕೊಟ್ಟಾಳ. ಮತ್ತೆ ಯಾವ ಬಂಗಾರ ತರ್ತೀರಿ? ಅಯ್ಯೋ ರೀ ಬೀಗ್ರ, ಬಂಗಾರ ಏನ್ರಿ, ಆಕಿ ಏನ್ ಕೇಳ್ತಾ ಅದಂತ ತಂದು ಕೊಡ್ತೀನಿ ನಾನು. ಅಯ್ಯೋ ನೀವೇನ್ ತರದ್ ಬ್ಯಾಡ್ರಿ, ನಾ ಹಂಗ ಅಂದೆ. ನಮ್ದ ರಗಡೆ ಐತಿ, ಏನ್ ಮಾಡತ್ ತಗೊಂಡ. ನನಗೆ ಈ ಮೊಮ್ಮಗಳು ಒಂದು ಕೊಟ್ನಲ್ಲ, ಸಾಕಷ್ಟ. ನನಗೆ ಜೀವನ ತೃಪ್ತಿ ಆಗಿಬಿಡ್ತೈತಿ ಈಗ, ಸಾಕು. ಹ್ಞೂನ್ರಿ ಬೀಗ್ರ, ನಮಗೂ ಅದ ಬೇಕಾಗಿತ್ತು. ಭಾಳ ವರ್ಷ ಆಗಿತ್ತಲ್ಲ, ನಮಗೂ ಭಾಳ ಚಲೋ ಆತು. ನೋಡ, ನಿಮ್ ಸಸಿ ಸಿಹಿ ಸುದ್ದಿ ಕೇಳಿದ ತಕ್ಷಣ ನನ್ನ ಸಸಿನೂ ಸಿಹಿ ಸುದ್ದಿ ಕೊಟ್ಲು. ಭಾಳ ಚಲೋ ನೋಡು, ಒಳ್ಳೆ ಶಕುನ ನೋಡು ನಿಮ್ ಸಸಿದ. ಹೌದೌದ್ರಿ, ಆಯ್ತಾಳ್ರಿ. ಹಲೋ ಮಗಳ. ಹಾವ, ನಿಮ್ಮ ಅತ್ತಿದ ಸಿಹಿ ಸುದ್ದಿ ಅವ್ವ, ಬಾ ಚಲೋ ಆತ. ಹೌದವ ನಂದು ರಜೇಶ್ ಬಿತ್ತವ, ನಾನು ಬರ್ತೀನಿ ಬಾ ಅಲ್ಲೇ. ಬಾ ಚಲೋ ಆಗುತ್ತೆ. ಅಕ್ಕಿ ಜೋಡಿನೂ ಮಾತಾಡಕ್ಕೆ ಯಾರು ಇಲ್ದಂಗ ಆಗುತ್ತೆ. ಬಾ ಚಲೋ ಆಗುತ್ತೆ, ಬಾ. ಬರ್ತೀನಿ.